ಲೈಫ್ ಲಾಂಗ್ ನಿಮ್ಮ ಸ್ಕಿನ್ ಮೇಲೆ ಆ ಟ್ಯಾಟೂ ಇರುತ್ತೆ, ಬೇಜಾರು ಕೂಡ ಆಗುತ್ತೆ. ಬಿಕಾಸ್ ಬೇಡ ಅಂತ ಅಂದರೆ. ವೀಕ್ಷಕರೇ ನಮಸ್ಕಾರ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಟ್ಯಾಟೂ ವಿವಾದ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಇದರ ಮಧ್ಯೆ ನಮ್ಮ ಬಿಗ್ ಬಾಸ್ ಸೀಸನ್ 12ರ 3ನೇ ರನ್ನರ್ ಅಪ್ ಆಗಿರುವಂತಹ ಕಾವ್ಯ ಶೈವ ಅವರು ಈ ಗಿಲ್ಲಿ ಟ್ಯಾಟೂ ವಿವಾದ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮತ್ತು ಅಭಿಮಾನಿಗಳ ಅತಿ ಪ್ರೀತಿಯ ಬಗ್ಗೆ ಕಾವ್ಯ ಅವರು ಒಂದು ವಿಡಿಯೋ ಮುಖಾಂತರ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯ ಒಂದು ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಮತ್ತು ಗಿಲ್ಲಿ ಟ್ಯಾಟೂ ವಿವಾದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿಯವರ ಒಂದು ಅಭಿಮಾನಿ ಟ್ಯಾಟೋ ಹಾಕ್ಸ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ರು. ಆಗ ನಮ್ಮ ಗಿಲ್ಲಿ ನಟ ಅವರು ಆ ಅಭಿಮಾನಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಏನಪ್ಪ ಅಂದರೆ, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಖಂಡಿತ ನಿಮ್ಮನ್ನು ಮೀಟ್ ಆಗ್ತೀನಿ ಅಂತ. ಅಷ್ಟೇ ಅಲ್ಲದೆ ಅಲ್ಲಿ ಕೂಡ ನಮ್ಮ ಗಿಲ್ಲಿ ನಟ ಅವರು ಫುಲ್ ಶಾಕ್ ಆಗಿದ್ರು ಮತ್ತು ತುಂಬ ಖುಷಿ ಕೂಡ ಪಟ್ಟಿದ್ರು. ಬಟ್ ಇದೀಗ ಅವರ ಅಭಿಮಾನಿ ಸೋಷಿಯಲ್ ಮೀಡಿಯಾ ಎದುರುಗಡೆ ಅಂದರೆ ಮಾಧ್ಯಮದ ಎದುರುಗಡೆ ಈಗ ಗಿಲ್ಲಿಗೆ ಉಲ್ಟಾ ಹೊಡೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕುಮಾರ್ ಎಂಬ ಒಬ್ಬ ವ್ಯಕ್ತಿ ಗಿಲ್ಲಿ ನಟರ ಒಂದು ಟ್ಯಾಟೋನ ಹಾಸ್ಕೊಂಡು, ಅವರ ಕೈ ಮೇಲೆ ಟ್ಯಾಟೋನ ಹಾಸ್ಕೊಂಡು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೆ. ಅಲ್ಲಿ ಒಂದು ಭರವಸೆ ಒಂದು ಮಾತನ್ನ ಕೊಟ್ಟಿದ್ರು. ಈಗ ಗಿಲ್ಲಿ ನಟ ಅವರು ಮಾತು ತಪ್ಪಿದ ಮಗ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ, ಅವ್ರನ್ನ ಇದುವರೆಗೂ ಬಿಗ್ ಬಾಸ್ ವಿನ್ನರ್ ಆದಮೇಲೆ ತುಂಬ ದಿನಗಳಾದರೂ ಕೂಡ ನನ್ನನ್ನು ಭೇಟಿ ಮಾಡೋಕ್ಕೆ ಬಂದಿಲ್ಲ. ಓನ್ಲಿ ಫಾರ್ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಅಷ್ಟೇ ಆ ರೀತಿ ಮಾತಾಡಿದ್ರು. ಬಟ್ ಹೊರಗಡೆ ಬಂದ ಮೇಲೆ ಯಾವುದೇ ರೀತಿಯ ನಮ್ಮನ್ನು ಮೀಟ್ ಆಗೋದಿರಲಿ, ಕಾಲ್ ಮಾಡಿ ಮಾತಾಡೋದ್ರಲ್ಲಿ ಯಾವ ರೀತಿ ಏನು ಮಾಡಿಲ್ಲ ಅಂತ ಹೇಳಿ ಒಂದು ಗಂಭೀರವಾದ ಒಂದು ಆರೋಪನ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿಯ ಮೇಲೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದರ ಬೆನ್ನಲ್ಲೇ ನಮ್ಮ ಕಾವ್ಯ ಶೈವ ಅವರು ಕೂಡ ಈ ಒಂದು ಗಿಲ್ಲಿ ಟ್ಯಾಟೋ ವಿವಾದ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಅಭಿಮಾನಿಗಳ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ಅಂದರೆ ಅವರ ಅಭಿಮಾನಿಗಳಿಗೆ ಒಂದು ಧನ್ಯವಾದ ತಿಳಿಸುವ ರೀತಿಯಲ್ಲಿ ಕೂಡ ಒಂದು ವಿಡಿಯೋನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕಾವ್ಯ ಶೈವ ಅವರು ಈ ಒಂದು ವಿಡಿಯೋದಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಬಿಗ್ ಬಾಸ್ ಕಾವ್ಯ ಅಲಿಯಾಸ್ ಕಾವ್ಯ ಅಭಿಮಾನಿಗಳ ಪ್ರೀತಿಗೆ ಋಣಿಯಾಗಿದ್ದೇನೆ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಇಷ್ಟೆಲ್ಲ ಪ್ರೀತಿ ಸಿಗುತ್ತೆ ಎನ್ನುವ ನಿರೀಕ್ಷೆಯನ್ನು ಕಾವ್ಯ ಮಾಡಿರಲಿಲ್ಲಂತೆ. ಆದರೆ ಬಿಗ್ ಬಾಸ್ ಮುಗಿದ 2 ವಾರವಾದರೂ ಇನ್ನೂ ಕಾವ್ಯ ಹುಡುಕಿಕೊಂಡು ಫ್ಯಾನ್ಸ್ಗಳು ಅವರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮುಗಿದು ಇಷ್ಟು ದಿನಗಳು ಆದರೂ ಕೂಡ ಇನ್ನೂ ಕೂಡ ಕಾವ್ಯ ಅವರ ಮನೆಗೆ ಅವರ ಅಭಿಮಾನಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಒಂದು ವಿಷಯದಲ್ಲಿ ಕಾವ್ಯ ಅವರಿಗೆ ಡಬಲ್ ಒಂದು ಸಂತೋಷ ಆಗ್ತಾ ಇದೆ ಅಂತಲೂ ಕೂಡ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಕಾವ್ಯ ಅವರ ಮನೆಗೆ ಬರುವಂತಹ ಫ್ಯಾನ್ಸ್ಗಳು ಆಲ್ಮೋಸ್ಟ್ ಇಲ್ಲಿ ಪೋಷಕರೇ ಇದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಪೋಷಕರು ನನ್ನಲ್ಲಿ ಅವರ ಮಗಳನ್ನು ಕಾಣ್ತಾ ಇದ್ದೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಫ್ಯಾನ್ಸ್ಗಳು ಅವರಿಗೆ ಸೀರೆ ಮತ್ತು ಕುಂಕುಮವನ್ನು ನೀಡ್ತಾ ಇದ್ದಾರಂತೆ. ಈ ಒಂದು ಅಭಿಮಾನಕ್ಕೆ ನಾನು ಚಿರಋಣಿ ಅಂತ ಕಾವ್ಯ ಅವರು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಾವ್ಯ ಅವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ತುಂಬ ಜನ ಹೇಳಿದ್ರಂತೆ, ನಿಮ್ಗೊಂದು PR ಅವರು ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ. ಈ ಒಂದು ವಿಷಯದ ಬಗ್ಗೆನೂ ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ. ಕಾವ್ಯ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಅನೇಕರು PR ಇಟ್ಕೊಳ್ಳುವಂತೆ ಸಲಹೆ ಕೂಡ ನೀಡಿದ್ರಂತೆ. ಆದರೆ ಕಾವ್ಯ ಅದಕ್ಕೆ ಮನಸ್ಸು ಮಾಡಿರಲಿಲ್ಲಂತೆ. ಎಷ್ಟೇ ದಿನ ಆಗುತ್ತೋ ಅಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬರ್ತೇನೆ ಅಂದ್ಕೊಂಡು ಹೋಗಿದ್ರಂತೆ. ಆದರೆ ಅಲ್ಲಿ ಆಗಿದ್ದ ಮ್ಯಾಜಿಕ್ ಕಾವ್ಯ ಪ್ರಸಿದ್ಧ ದಿನಕ್ಕೆ ಏರ್ತಾ ಹೋಯ್ತಂತೆ. ಅಂದರೆ ಅವರ ಒಂದು ಅಭಿಮಾನ PR ಅವಶ್ಯಕತೆ ಕಾವ್ಯಗೆ ಬರಲೇ ಇಲ್ಲಂತೆ. ಕಾವ್ಯ ಪರ ಅನೇಕರು ನಿಂತಿದ್ರು. ಅವರು ವಿಡಿಯೋ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮತ ಕೇಳುವುದನ್ನು ನೋಡಿ ಇಲ್ಲಿ ಕಾವ್ಯ ಅವರಿಗೆ ತುಂಬ ಖುಷಿಯಾಗಿತ್ತಂತೆ. ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಪ್ರಚಾರಕ್ಕೆ ಮತ್ತು ಈ ಒಂದು ಸಿಚುವೇಶನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಆದರೆ ಅವರ ಒಂದು ಟೈಮ್ನ ನನ್ನ ಒಂದು ಸಪೋರ್ಟ್ಗೆ ಇಟ್ಕೊಂಡು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರಲ್ಲ ಅವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಿ ಈ ಒಂದು ವಿಡಿಯೋದಲ್ಲಿ ಅವರಿಗೆ ಅಭಿನಂದನೆ ಕೂಡ ತಿಳಿಸ್ತಾ ಇದ್ದಾರೆ, ಧನ್ಯವಾದನೂ ಕೂಡ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅಭಿಮಾನಿಯ ಒಂದು ಟ್ಯಾಟೋ ವಿಚಾರದ ಬಗ್ಗೆನೂ ಕೂಡ ಇಲ್ಲಿ ಅವರು ಕಂಪ್ಲೀಟ್ ಆಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅಭಿಮಾನಿಯೊಬ್ಬರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ರು. ಅವರು ಮೈ ಮೇಲೆ ಹಾಕ್ಸ್ಕೊಂಡಿರುವಂಥ ಟ್ಯಾಟೋ ನೋಡಿ ಗಿಲ್ಲಿ ಅವರು ಫುಲ್ ಶಾಕ್ ಆಗಿದ್ರು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಆಡಿದ್ರು. ಬಟ್ ಇನ್ನೂ ಕೂಡ ಭೇಟಿ ಮಾಡಿಲ್ಲ. ಹಾಗಾಗಿ ಅವರ ಅಭಿಮಾನಿಗಳು ಇವರ ಟ್ಯಾಟೋ ಹಾಕ್ಸ್ಕೊಂಡು ತಪ್ಪು ಮಾಡಿದೆ ಅಂತ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಹೇಳುವುದು ತಪ್ಪು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅವರ ಅಭಿಮಾನಿಗಳಿಗೆ ಕಾವ್ಯ ಅವರು ತಮ್ಮ ಮನಸ್ಸಿನಿಂದ ಬೇಡ್ಕೊತಾ ಇದ್ದಾರೆ, ಟ್ಯಾಟೋ ಖಂಡಿತವಾಗಿಯೂ ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಅಭಿಮಾನ ಇರಲಿ, ಆದರೆ
ಟ್ಯಾಟೋ ಬೇಡ ಅಂತ ಕಾವ್ಯ ಅವರು ಹೇಳ್ತಾ ಇದ್ದಾರೆ. ಟ್ಯಾಟೋವನ್ನು ನಾವು ಎಂದು ಪ್ರೋತ್ಸಾಹಿಸೋದಿಲ್ಲ. ಅಭಿಮಾನಿಗಳು ದೇಹದ ಮೇಲೆ ಟ್ಯಾಟೋ ಹಾಕಿಸ್ಕೊಂಡ್ರೆ ಅದು ಪರ್ಮನೆಂಟ್ ಆಗಿರುತ್ತೆ, ಅದನ್ನು ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಈ ಅಭಿಮಾನ ಬೇಡ. ನನ್ನನ್ನು ಪ್ರೀತಿಸಿ ಮಾತನಾಡಿಸಿ ಪೋಸ್ಟರ್ ಮತ್ತು ಆಟೋ ಸ್ಟಿಕ್ಕರ್ ಎಲ್ಲ ನೋಡಿದರೆ ನನಗೆ ತುಂಬ ಖುಷಿಯಾಗುತ್ತೆ. ನನ್ನನ್ನು ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಕಾವ್ಯ ಶೈವ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಇವರ ಅಭಿಪ್ರಾಯ ಏನಪ್ಪ ಅಂದರೆ ದಯವಿಟ್ಟವಾಗಿ ಈ ಪರ್ಮನೆಂಟ್ ಟ್ಯಾಟೋ ಅಭಿಮಾನ ನಮಗೆ ಬೇಡ. ನಿಮ್ಮ ಅಭಿಮಾನ ಮನಸ್ಸಿನಲ್ಲಿದ್ದರೆ ಸಾಕು. ಆ ಒಂದು ಪೋಸ್ಟರ್ ಮತ್ತು ಆಟೋ ಮೇಲೆ ಹಾಕಿರುವಂಥ ಸ್ಟಿಕ್ಕರ್ಗಳನ್ನ ನೋಡಿದ್ರೆ ನಮ್ಮ ಅಭಿಮಾನ ಗೊತ್ತಾಗುತ್ತೆ ನಿಮ್ಮ ಮೇಲಿರುವಂಥದ್ದು. ದಯವಿಟ್ಟು ಈ ಪರ್ಮನೆಂಟ್ ಟ್ಯಾಟೋ ಅವಶ್ಯಕತೆ ನಮಗೆ ಇಲ್ಲ. ಸೊ ಯಾಕೆ ನಿಮ್ಮ ಒಂದು ಸ್ಥಿತಿನ ಹಾಳು ಮಾಡ್ಕೊತೀರಾ? ದಯವಿಟ್ಟು ನಿಮ್ಮ ಅಭಿಮಾನ ಮನಸ್ಸಿನಲ್ಲಿರಲಿ ಅಂತ ಸೊ ಅವರ ಒಂದು ಮನಸ್ಸಿನ ಮಾತನ್ನು ಈ ಒಂದು ವಿಡಿಯೋ ಮುಖಾಂತರ ಹೇಳ್ಕೊತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಕಾವ್ಯ ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ. ಯಾಕಪ್ಪ ಅಂದರೆ ಅವ್ರಿಗೆ ಲೈವ್ ವಿಡಿಯೋ ಮಾಡುವಷ್ಟು ಸಮಯ ಕೂಡ ಸಿಗ್ತಾ ಇಲ್ಲ. ಸೊ ಅಲ್ಲೂ ಇಂಟರ್ವ್ಯೂ ಮತ್ತು ಅಲ್ಲಿ ಒಂದು ಸಂದರ್ಶನ ಮುಂದೆ ಒಂದು ಇಂಟರ್ವ್ಯೂ ಇರುತ್ತೆ, ಮತ್ತು ಸ್ವಲ್ಪ ಇನೋಗ್ರೇಷನ್ ಫಂಕ್ಷನ್ಸ್ಗಳು ಮತ್ತು ಯಾವ್ಯಾವ ಒಂದು ಶಾಪ್ ಓಪನಿಂಗ್ ಪ್ರಮೋಷನ್ ಆ ರೀತಿ ಒಂದು ಮತ್ತು ಸೆಲೆಬ್ರಿಟಿಗಳನ್ನ ಭೇಟಿಯಾಗುವಂಥದ್ದು ಒಂದು ತುಂಬ ಬ್ಯುಸಿಯಾಗಿದ್ದಾರೆ. ಆ ಒಂದು ಕಾರಣಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅವರ ಒಂದು ಅನಿಸಿಕೆ ವೀಡಿಯೋಗಳನ್ನ ಹಂಚ್ಕೊಳ್ಳೋದು ತುಂಬ ಲೇಟ್ ಆಗ್ತಾ ಇದೆ. ಹಾಗಾಗಿ ಅದಕ್ಕೂ ಕೂಡ ಇಲ್ಲಿ ಕ್ಷಮೆಯನ್ನು ಕೇಳ್ಕೊಂಡಿದ್ದಾರೆ. ಸೊ ಫೈನಲಿ ಕಾವ್ಯ ಶೈವ ಅವರು ಬಿಗ್ ಬಾಸ್ ಅಭಿಮಾನಿಗಳ ಬಳಗಕ್ಕೆ ಅವರು ಒಂದು ಅಭಿನಂದನೆಗಳು ತಿಳಿಸಿದ್ದಾರೆ, ಮತ್ತು ಧನ್ಯವಾದನೂ ಕೂಡ ತಿಳಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇದುವರೆಗೆ ಫಿನಾಲೆವರೆಗೆ ನನ್ನನ್ನು ತಲುಪಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತಲೂ ಕೂಡ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಟ್ಯಾಟೋ ವಿವಾದದ ಬಗ್ಗೆನೂ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.